ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೈದೇಹಿ ಅಕ್ಕ. ಹಾ, ಬಂದೆ ಐಶ್ವರ್ಯ. ಏನ್ ಐಶ್ವರ್ಯ? ನೀನ್ ಬಾ ಅಕ್ಕ, ಹೇಳ್ತೀನಿ. ಬಾ ಅತ್ತೆ, ನೀವು ಬನ್ನಿ. ಈ ರೂಮಲ್ಲಿ ಕೇಕ್ ಯಾರಿಟ್ಟಿದ್ದು? ನಾನೇ ಇಟ್ಟೆ ಅತ್ತೆ. ನೀನಿಟ್ಯಾ? ಯಾಕಿಟ್ಟೆ ಐಶ್ವರ್ಯ? ಏನಕ್ಕೆ ಅಂದ್ರೆ ಇವತ್ತು ಏನು ಅಂತ ಮರ್ತೋಗ್ಬಿಟ್ರಾ? ನನಗ್ ನೆನ್ಪಾಗ್ತಿಲ್ಲ ಐಶ್ವರ್ಯ. ನೀನ್ ಮರ್ತರು, ಅತ್ತೆ ಮರ್ತಿರಲ್ಲ ಬಿಡು. ಅಲ್ವಾ ಅತ್ತೆ? ನಿಮಗ್ ನೆನ್ಪಿದೆ ಅಲ್ವಾ ಇವತ್ತೇನು ಅಂತ? ಏನಮ್ಮ ಇವತ್ತು? ನೀವ್ ಕೂಡ ಮರ್ತ್ಬಿಟ್ರ ಅತ್ತೆ? ಇವತ್ತು ನಮ್ಮ ಅಖಿಲ್ ಬರ್ತ್ಡೇ ಅಲ್ವಾ? ಅಖಿಲ್ ಮನೆ ಬಿಟ್ಟು ಹೋಗಿರೋದಕ್ಕೆ ಅವನ್ ಬರ್ತ್ಡೇ ಕೂಡ ಮರ್ತೋಗ್ಬಿಟ್ಟಿದ್ದೀರಾ ನೀವು. ಅಖಿಲ್ ಈ ಮನೆ ಬಿಟ್ಟು ಹೋದ್ನಲ್ಲ ಅನ್ನೋ ನೋವಲ್ಲಿ, ಮಾವಂಗೆ ಹೀಗೆಲ್ಲ ಆಯ್ತಲ್ಲ ಅನ್ನೋ ನೋವಲ್ಲಿ ಬರ್ತ್ಡೇ ಮರ್ತೋಗಿದ್ದೀರಾ. ಹೋದ್ ವರ್ಷ ಎಲ್ರೂ ಸೇರಿ ಅಖಿಲ್ ಬರ್ತ್ಡೇನ ಎಷ್ಟು ಚೆನ್ನಾಗಿ ಮಾಡಿದ್ವಿ. ಹೋದ್ ವರ್ಷ ಎಲ್ಲ ಸಂತೋಷವಾಗಿ ನಡೀತು. ಈ ವರ್ಷ ಕೇಕ್ ಕಟ್ ಮಾಡೋದಕ್ಕೆ ಅಖಿಲೇ ಮನೇಲಿಲ್ಲ. ಅಖಿಲ್ ಇಲ್ದೇ ಇದ್ರು ಅಖಿಲ್ ಬರ್ತ್ಡೇ ಮಾತ್ರ ನಮ್ಮ ಮನೇಲೇ ಆಗುತ್ತೆ ಅತ್ತೆ. ಅದಕ್ಕೆ ನಾನೇ ಕೇಕ್ ತಂದಿದ್ದು. ಅಖಿಲ್ ಇಲ್ಲೇ ಇದ್ದಾನೆ ಅನ್ಕೊಂಡು
ದೊಡ್ಡೋಳು, ನೀನೇ ಮಾಡ್ಬೇಕಕ್ಕ. ನೀನೇ ಕೇಕ್ ಕಟ್ ಮಾಡು. ತಗೋ, ಕಟ್ ಮಾಡಕ್ಕ. ನನಗೂ ಆಗಲ್ಲ ಐಶ್ವರ್ಯ. ನೀನ್ ಕೂಡ ಕಟ್ ಮಾಡಲ್ಲ ಅಂದ್ರೆ ಹೇಗಕ್ಕ? ಸರಿ, ನಾನೇ ಕೇಕ್ ಕಟ್ ಮಾಡ್ತೀನಿ. ನನ್ನಿಂದನೂ ಆಗ್ತಿಲ್ಲ ಅತ್ತೆ, ನನಗೂ ಆಗಲ್ಲ. ನಾವು ಹೇಗೂ ಕೇಕ್ ಕಟ್ ಮಾಡಲ್ಲ. ಕನಿಷ್ಠ ಅಖಿಲ್ಗೆ ಇಷ್ಟ ಆಗೋ ಚಾಕ್ಲೇಟ್ ಆದ್ರೂ ನಾವು ತಿನ್ನೋಣ. ತಗೊಳ್ಳಿ ಅತ್ತೆ. ತಿನ್ನಿ ಅತ್ತೆ. ಅಕ್ಕ, ಅಳ್ಬೇಡಿ ಅತ್ತೆ, ಅಳ್ಬೇಡಿ. ಅಖಿಲ್ ಹುಟ್ಟಿದ್ಮೇಲೆ ಇಲ್ಲಿವರೆಗೂ ಅವನಿಗೆ ಯಾವ ಹುಟ್ಟದ ದಿನಕ್ಕೂ ಅವನ ಮನೇಲಿ ಇರದೇ ಇರಲಿಲ್ಲಮ್ಮ. ಇದೇ ಫಸ್ಟ್ ಟೈಮ್. ಇದೇ ಲಾಸ್ಟ್ ಟೈಮ್ ಕೂಡ ಆಗುತ್ತೆ ಬಿಡಿ ಅತ್ತೆ. ನೆಕ್ಸ್ಟ್ ಬರ್ಡೇಗೆ ಅಖಿಲ್ ಬಂದ್ಬಿಡ್ತಾನೆ ಬಿಡಿ. ಅದು ಆ ಶ್ಯಾಮ ಬಿಟ್ರೆ ಖಂಡಿತ ಬರ್ತಾನೆ. ನಮ್ಗೆ ಶ್ಯಾಮನಿಂದನೇ ಇಂಥ ಪರಿಸ್ಥಿತಿ ಬಂದಿದ್ದು ಅತ್ತೆ. ಶ್ಯಾಮ ಮಾವನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗದೆ ಇದ್ದಿದ್ರೆ, ಅವ್ರ ಕೆಳಗೆ ಬೀಳ್ತಾ ಇದ್ದಿದ್ರೆ, ಶ್ಯಾಮ ಮನೆಯಿಂದ ಹೋಗದೆ ಇದ್ದಿದ್ರೆ, ಅಖಿಲ್ ಜೊತೆ ಗಲಾಟೆ ಆಗದೆ ಇದ್ದಿದ್ರೆ ಈ ರೀತಿ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಎಲ್ಲರೂ ಸೇರಿ ಖುಷಿಯಿಂದ ಈ ವರ್ಷ ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಏನೋ ನಮ್ಗೆ ಆ ಅದೃಷ್ಟನೇ ಇಲ್ದಿರೋ ಹಾಗೆ ಮಾಡಿದಾಳೆ ಆ ಶ್ಯಾಮ. ಬೇಡ, ಅವಳ ಹೆಸರು ಎತ್ತಬೇಡ. ಆ ಹೆಸರು ಕೇಳಿದ್ರೇನೆ ನನ್ನ ಮೈಯೆಲ್ಲ ಉರಿಯತ್ತೆ. ತಾಯಿ ಮಗನ್ನ ದೂರ ಮಾಡಿರೋ ಆ ಮಹಾ ತಾಯಿ ಹೆಸರು ನನ್ ಮುಂದೆ ಎತ್ತಬೇಡ. ನನಗ್ ಬೇಕಾಗಿದ್ದು ಅದೇ ಅತ್ತೆ. ಶ್ಯಾಮ ಮೇಲೆ ಕೋಪ ಅನ್ನೋದು ರಾವಣನ್ ಕೋಪದ ಹಾಗೆ ಉರಿತಾನೆ ಇರ್ಬೇಕು ಈ ಮನೇಲಿ. ಅಕ್ಕ, ಆ ಕೇಕ್ ಕೆಲ್ಸದವ್ರಿಗೆ ಯಾರಿಗಾದ್ರೂ ಕೊಡು, ಅವರಾದ್ರೂ ತಿಂತಾರೆ. ಏನಕ್ಕ ಇಷ್ಟು ಡಲ್ ಆಗಿದ್ಯಾ? ಬೇಜಾರು, ಮನ್ಸಿಗೇನೋ ಕಷ್ಟ. ಏನಕ್ಕ ಅಂತ ಕಷ್ಟ? ಲಕ್ಷ್ಮಿ ಕೋಪ ಮಾಡ್ಕೊಂಡಿದ್ದಾಳ್ ಕಣೋ. ಯಾವ ಲಕ್ಷ್ಮಿ? ನಮ್ಮ ಎದುರುಗಡೆ ಮನೆ ಲಕ್ಷ್ಮಿನಾ? ಅಲ್ಲ, ಈ ಲಕ್ಷ್ಮಿ 4 ದಿನದಿಂದ ಈ ದುಡ್ಡು ಮನೆಯಲ್ಲೇ ಇದೆ ಕಣೋ. ಸಾಲಕ್ಕೋಸ್ಕರ ಒಬ್ರು ಬರ್ಲಿಲ್ಲ. ಓಹೋ, ಸಾಲ ಯಾರು ಇಸ್ಕೊಳಕ್ ಬರ್ತಿಲ್ಲ ಅಂತನಾ ನಿನ್ ನೋವು? ಹೌದಾ, ಲಕ್ಷ್ಮೀ ದೇವಿಗೆ ಕೋಪ ಬಂದಿದ್ದಕ್ಕೆ ಸಾಲ ಕೇಳ್ಕೊಂಡು ಯಾರೂ ಬರ್ಲಿಲ್ಲ.
ದಿನಕ್ಕೆ ಅಷ್ಟೋ ಇಷ್ಟೋ ಬಡ್ಡಿ ಬರ್ದಿದ್ರೆ ನಂಗೆ ನಿದ್ದೆನೇ ಬರಲ್ವೋ? ಹೇಗ್ ಬರುತ್ತಕ್ಕ? ನಿನ್ ಹೆಸ್ರೇ ಬಡ್ಡಿ ವಸೂಲಿ ವನಜಾಕ್ಷಿ ಅಲ್ವಾ? ಬಡ್ಡಿ ಬರ್ದಿದ್ರೆ ನಿದ್ದೆ ಎಲ್ಲಿ ಬರುತ್ತೆ? ಬ್ರಹ್ಮ ಒಂದ್ ಕೆಲ್ಸ ಮಾಡೋಣವಾ? ಏನಕ್ಕ? ಈ 50,000 ನಿಂಗೆ ಸಾಲ ಕೊಡ್ಲಾ? ಆದ್ರೆ ನನ್ಗೀಗ ದುಡ್ಡಿನ ಅಗತ್ಯ ಇಲ್ಲ ಅಕ್ಕ. ಆದ್ರೆ ನಂಗೆ ಬಡ್ಡಿ ಅವಶ್ಯಕತೆ ಇದೆಯಲ್ಲೋ. ಒಡ ಹುಟ್ಟದವ್ ನೀನು ಈ ಅಕ್ಕಂಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ಸರಿ ಅಕ್ಕ, ಕೊಡು. ಹಬ್ಬ ಸದ್ಯ ಇವಾಗ ನನ್ ಬೇಜಾರ್ ಕಳೀತು. ಹೌದಕ್ಕ, ನಮ್ ಮನೇಲಿ ಬಾಡ್ಗೆ ಇರೋರು ಈ ಊರಲ್ಲ ಅಂತನ್ಸುತ್ತೆ. ಹೌದು, ಅವ್ರದ್ದು ಈ ಊರಲ್ಲ. ಆ ಹುಡುಗಿ ಹುಟ್ಟಿದ್ದು ತುಮಕೂರ್ ಹತ್ರ ಯಾವ್ದೋ ಹಳ್ಳಿ ಅಂತೆ. ಅವಳಪ್ಪ ವ್ಯವಸಾಯ ಮಾಡ್ಕೊಂಡಿದ್ದಾರಂತೆ. ಅವಳ ಅತ್ತೆ ಮನೆ ಕೂಡ ಅಲ್ಲೇ ಎಲ್ಲೋ ಹಳ್ಳಿ ಹತ್ರ ಅಂತೆ. ಅವಳ ಮಾವನವ್ರದ್ದು ಯಾವ್ದೋ ಒಂದ್ ಸಣ್ಣ ವ್ಯಾಪಾರ ಅಂತೆ. ಹೌದಾ? ಮತ್ತೆ ಅಲ್ಲೇ ವ್ಯಾಪಾರನೋ ವ್ಯವಸಾಯನೋ ಮಾಡೋದನ್ ಬಿಟ್ಟು ಬೆಂಗಳೂರಿಗೆ ಯಾಕೆ ಬಂದ್ರಂತೆ? ಹೊಟ್ಟೆ ಪಾಡಕ್ ಬಂದಿರ್ಬೇಕು. ಹಾಗೆ ಇರ್ಬೇಕು. ಸರಿ, ಅಷ್ಟಕ್ಕೂ ಅವರು ಎಷ್ಟ್ ದಿನ ಆಯ್ತು ಈ ಊರಿಗೆ ಬಂದು? ಏನೋಪ್ಪ ಗೊತ್ತಿಲ್ಲ. ಹೋದ ವರ್ಷ ಹಬ್ಬಕ್ಕಿಂತ ಮೊದ್ಲೇ ಬಂದಿರ್ತಾರೆ ಅನ್ಸುತ್ತೆ. ಹೋದ ಹಬ್ಬಕ್ಕಿಂತ ಮೊದ್ಲೇ ಬಂದಿರ್ತಾರ? ಹಬ್ಬಕ್ಕೂ ಅವ್ರು ಬರೋದಕ್ಕೂ ಸಂಬಂಧ ಏನೋ? ಅದು ಹಬ್ಬಕ್ಕೆ ನಿನಗೆ ಹೊಸ ಸೀರೆ ಕೊಟ್ರಲ್ಲ, ಹಾ, ಅದಕ್ಕೆ ಹೋದ ಹಬ್ಬಕ್ಕಿಂತ ಮೊದಲು ಅವ್ರು ಇಲ್ಲಿಗೆ ಬಂದಿದ್ರೆ ಅಲ್ವಾ ಹಬ್ಬದ ಬಗ್ಗೆ ಅವ್ರಿಗೆ ಗೊತ್ತಿರೋದು. ಅದಕ್ಕೆ ಹಾಗೆ ಕೇಳ್ದೆ ಅಕ್ಕ. ಹೌದು, ಅವ್ರ ಬಗ್ಗೆ ಇಷ್ಟು ಮಾಹಿತಿ ಕೇಳ್ತಿದ್ಯಲ್ಲ, ಯಾಕೆ? ಅದು ಯಾಕಂದ್ರೆ ನಿನ್ಗೋಸ್ಕರ ಅಕ್ಕ. ನಂಗೋಸ್ಕರನಾ? ಹೌದು, ನಿನ್ಗೋಸ್ಕರನೇ. ಅವ್ರ ಬ್ಯಾಕ್ಗ್ರೌಂಡು, ಅವ್ರ ಆರ್ಥಿಕ ಸಮಸ್ಯೆ ತಿಳ್ಕೊಂಡ್ರೆ, ಹಾಗೆ ಅವ್ರಿಗೇನಾದ್ರೂ ಸಾಲ ಬೇಕಂತ ತಿಳ್ಕೊಂಡು ನಿನ್ ಕೈಲಿ ಸಾಲ ಕೊಡ್ಸೋಣ ಅಂತ ಅನ್ಕೊಂಡೆ. ನಾನು ಅವತ್ತೇ ಹೇಳಿದೀನಿ ಅವ್ರಿಗೆ ಸಾಲ ಬೇಕಾದ್ರೆ ಕೇಳಿ ಅಂತ. ಅವ್ರಿಗೆ ಮಾತ್ರ ಅಲ್ಲ, ಊರಲ್ಲಿರೋರಿಗೆ ಯಾರಿಗ್ ಬೇಕಾದ್ರೂ ಕೂಡ ನಾನ್ ಸಾಲ ಕೊಡ್ತೀನಿ ಅಂದಿದ್ದೀನಿ. ಆದ್ರೆ ಇಲ್ಲಿವರೆಗೂ ಕೇಳಲಿಲ್ಲ. ಕೇಳ್ತಾರೆ ಬಿಡಕ್ಕ, ಸದ್ಯದಲ್ಲೇ ನಿನ್ ಹತ್ರ ಸಾಲ ಕೇಳ್ತಾರೆ. ನಿನ್ ಬಾಯಿ ಹರಕೆ ಫಲಿಸಿ ಅವ್ರೇನಾದ್ರೂ ನನ್ನ ಹತ್ರ ಸಾಲ ಮಾಡಿದ್ರು ಅಂದ್ರೆ ನೀನ್ ಕೊಡ್ಬೇಕಾಗಿರೋ ಬಡ್ಡಿಲಿ ಒಂದು 100 ರೂಪಾಯಿ ಕಡಿಮೆ ಮಾಡ್ತೀನಿ. ಹಾ, ಸರಿನಾ? ಅಮ್ಮಯ್ಯ, ಸ್ವಂತ ತಮ್ಮನ್ಗೆನೆ ಬಡ್ಡಿಲಿ 100 ರೂಪಾಯಿ ಕಡಿಮೆ ಮಾಡ್ತೀಯಾ? ನೀನ್ ಬದ್ಲಾಗಲ್ಲ ಅಕ್ಕ. ಈ ಹಕ್ಕಿ ನನ್ ಬಲೆಗ್ ಬೀಳ್ಬೇಕಾದ್ರೆ, ಬಾಸ್ ಮಡ್ಲಿಗ್ ಬೀಳ್ಬೇಕು ಅಂದ್ರೆ ಮೊದ್ಲು ನಾನಿವ್ರಿಗೆ ಏನಾದ್ರೂ ಹೆಲ್ಪ್ ಮಾಡಬೇಕು. ಅವ್ರ ಕಷ್ಟನ ನೋಡಿ ಹೇಗಾದ್ರೂ ಮಾಡಿ ಹಿಡ್ಕೋಬೇಕು. ನನ್ ಮೇಲೆ ಅವ್ರಿಗೆ ಒಳ್ಳೆ ಇಂಪ್ರೆಷನ್ ಬಂದ್ಮೇಲೆ ನನಗ್ ಬೇಕಾದಾಗೆ ಅವ್ರನ್ನ ಆಡಿಸ್ಕೋಬಹುದು. ಹ್ಯಾಪಿ ಬರ್ತ್ಡೇ ಬ್ರದರ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇವತ್ತು ನನ್ನ ಬರ್ತ್ಡೇ ಅಂತ ನಂಗೆ ಗೊತ್ತಾಯ್ತು ಅಂತನಾ? ಮಕ್ಕಳು ಹೇಳಿದ್ರು. ಇರಿ, ನೀವು ಟಿಫನ್ ಮಾಡ್ಕೊಂಡು ಹೋಗಿ. ಬೇಡಮ್ಮ, ನಂದಾಯ್ತು. ಹೌದು ಬ್ರದರ್, ಈ ಊರಲ್ಲಿ ನಿಮಗೆ ಗೊತ್ತಿರೋರು ಯಾರು ಇಲ್ವಂತಲ್ಲ? ಹೌದು ಬ್ರದರ್, ಯಾರೂ ಇಲ್ಲ. ನಮ್ಮ ಅಕ್ಕ ಹೇಳಿದ್ಲು, ನಿಮ್ಗಿಲ್ಲಿ ಯಾರು ಇಲ್ವಂತೆ, ನಿಮ್ಗೆ ಒಳ್ಳೆ ಕೆಲಸ ಕೂಡ ಸಿಕ್ಕಿಲ್ವಂತೆ, ಜೀವನ ನಡೆಸೋಕೆ ಬೈಕ್ ಓಡಿಸ್ತಾ ತುಂಬಾನೇ ಕಷ್ಟಪಡ್ತಿದ್ದೀರಿ ಅಂತ ನಮ್ಮ ಅಕ್ಕ ಹೇಳಿದ್ಲು. ಅಷ್ಟು ಕಷ್ಟಪಡದೆ ಈಸಿಯಾಗಿ ದುಡ್ಡು ಸಂಪಾದಿಸೋ ದಾರಿ ಒಂದಿದೆ, ಅದನ್ನ ಹೇಳು ಅಂತೀರ ಬ್ರದರ್?
ಏನ್ ಬ್ರದರ್ ಅದು? ಆಗ್ಲೇ ನಿಮ್ ಹೆಂಡತಿ ಹಾಡೋದನ್ನ ನಾನು ಕೇಳಿದೆ. ತುಂಬಾ ಚೆನ್ನಾಗಿ ಹಾಡಿದ್ರು. ಈ ಧ್ವನಿ ತುಂಬಾ ಫೇಮಸ್ ಆಗಿರೋ ತರ ಅನ್ನಿಸ್ತು. ರೇಡಿಯೋದಲ್ಲೋ ಟಿವಿಲೋ ತುಂಬಾ ಕೇಳಿ ಧ್ವನಿ ಹಾಗೆ ಅನ್ನಿಸ್ತು, ಗೊತ್ತಾ? ಹಾಗೇನಿಲ್ಲ, ನಾನು ಯಾವತ್ತೂ ರೇಡಿಯೋಲ್ಲೋ ಟಿವಿಲೋ ಹಾಡ್ಲಿಲ್ಲ. ಈಗ ಹಾಡಿದ್ರಾಯ್ತು. ನಿಮ್ಮಂತ ಕಲಾವಿದರಿಗೆ ಸೋಷಿಯಲ್ ಮೀಡಿಯಾ ನಿಮ್ಮಂತವ್ರನ್ನ ಗುರುತಿಸಿ ಒಳ್ಳೆ ಸಂಪಾದನೆ ಮಾಡೋದಕ್ಕೆ ದಾರಿ ತೋರಿಸುತ್ತೆ, ಗೊತ್ತಾ? ನಿಮ್ ಹೆಂಡತಿ ಹತ್ರ ಹಾಡು ಹಾಡಿಸಿ ಆ ವಿಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ವಿಪರೀತ ವ್ಯೂಸ್ ಬರುತ್ತೆ, ಜಾಸ್ತಿ ದುಡ್ಡು ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಇವರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸ್ಟಾರ್ ಕೂಡ ಆಗ್ತಾರೆ. ಯೋಚನೆ ಮಾಡಿ. ಅಖಿಲ್ ಶ್ಯಾಮ ಎಲ್ಲಿದ್ದಾರೆ ಅಂತ ಇವನಿಗೆ ಗೊತ್ತಾಗಿದೆ. ಮತ್ತೆ ಹೇಳ್ದೇನೆ ಫೋನ್ ಕಟ್ ಮಾಡಿದ್ನಲ್ಲ. ಮತ್ತೆ ಫೋನ್ ಕಟ್ ಮಾಡ್ತಿದ್ದಾನೆ. ಛೇ, ಬ್ರದರ್, ನೀವು ನನಗೆ ನಿಮ್ಮ ನಿರ್ಧಾರನ ಈಗಲೇ ಏನು ಹೇಳೋದು ಬೇಡ. ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಬರ್ತೀನಿ. ಸರಿ ಬ್ರದರ್. ಓಕೆ ಶ್ಯಾಮ, ಯೋಚನೆ ಮಾಡಿ ಡಿಸೈಡ್ ಮಾಡೋಣ. ನಂಗೆ ಡ್ಯೂಟಿಗೆ ಟೈಮ್ ಆಗ್ತಿದೆ, ಹೋಗಿ ಬರ್ತೀನಿ ನಾನು. ಸರಿ ರೀ. ಒಂದ್ ರೀತಿಲಿ ಬ್ರಹ್ಮ ಅವ್ರು ಹೇಳ್ದಾಗೆ ಮಾಡೋದು ಒಳ್ಳೇದೆ. ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಅಖಿಲ್ ಅವ್ರು ಹೀಗೆ ಕೆಳಗ್ ಮಲ್ಗೋದ್ ಬೇಡ, ಕೆಳಗ್ ತಿನ್ನೋದ್ ಬೇಡ. ಒಂದ್ ಮಂಚ, ಒಂದ್ ಡೈನಿಂಗ್ ಟೇಬಲ್ ತಗೊಂಡ್ರೆ ಸ್ವಲ್ಪ ಆದ್ರೂ ಕಂಫರ್ಟಬಲ್ ಆಗಿರತ್ತೆ. ಶ್ಯಾಮ ಅವರು ಎಲ್ಲಿದ್ದಾರೆ ಅಂತ ಆ ಬ್ರಹ್ಮಂಗೆ ಗೊತ್ತಾಗಿದೆ ಅನ್ನೋ ವಿಷಯ ನನಗೆ ತಿಳ್ಸಕ್ಕೆ ಅಂತಾನೆ ಅವನು ಫೋನಿಂದ ಶ್ಯಾಮ ಅಖಿಲ್ನ ತೋರಿಸ್ತಿದ್ದಾನೆ. ಅವ್ರ ಮುಂದೆ ಮಾತಾಡಕ್ಕೆ ಇಷ್ಟ ಇಲ್ಲದೆ ಫೋನ್ ಕಟ್ ಮಾಡ್ತಿದ್ದಾನಾ, ಅಥವಾ ರೇಟ್ ಜಾಸ್ತಿ ಮಾಡೋದಕ್ಕೆ ಫೋನ್ ಕಟ್ ಮಾಡ್ತಿದ್ದಾನಾ? ಛೇ, ಹಲೋ ಬ್ರಹ್ಮ. ಅವರೇ ಅಲ್ವಾ ಮೇಡಮ್ ನಿಮಗೆ ಬೇಕಾಗಿದ್ದು? ಹೌದು, ಅವರೇ. ಅವರೆಲ್ಲಿದ್ದಾರೆ? ಇಲ್ಲೇ ಒಂದ್ ಕಡೆ ಇದ್ದಾರೆ. ಅದೇ ಎಲ್ಲಿ? ಹೇಳಲ್ಲ ಮೇಡಮ್. ಅವ್ರು ಎಲ್ಲಿದ್ದಾರೋ ನಿಮಗೆ ಹೇಳಲ್ಲ. ಹೇಳಿದ್ರೆ ನೀವು ಆವೇಶದಲ್ಲಿ ಇಲ್ಲಿಗೆ ಬರ್ತೀರಿ. ನಿಮ್ಮನ್ನ ನೋಡಿ ಅವ್ರು ಓಡ್ ಹೋಗ್ತಾರೆ. ಅವ್ರನ್ನ ಹಿಡಿಯೋಕೆ ಅಂತ ನಾವು ಮತ್ತೆ ಕಷ್ಟಪಡಬೇಕು. ಮೇಡಮ್, ನಿಮಗೊಂದು ನಿಜ ಹೇಳ್ಬಿಡ್ತೀನಿ, ಕೇಳಿ. ಕೈಗೆ ಸಿಕ್ಕಿರೋ ಹಕ್ಕಿಗೆ ಹಾರ್ ಹೋಗೋ ಅವಕಾಶ ಕೊಟ್ರೆ ಜೀವನದಲ್ಲಿ ಅದು ಮತ್ತೆ ನಮಗೆ ಸಿಗಲ್ಲ. ಅದಕ್ಕೆ ಅವ್ರೆಲ್ಲಿದ್ದಾರೆ ಅನ್ನೋ ವಿಷಯನ ನಾನು ನಿಮಗೆ ಹೇಳಲ್ಲ. ಆದ್ರೆ ಆ ಹುಡುಗಿ ಹತ್ರ ಇರೋ ಫೋನ್ ಮಾತ್ರ ಖಂಡಿತ ತಂದು ನಾನು ನಿಮ್ಮ ಕೈಗೆ ಒಪ್ಪಿಸ್ತೀನಿ. ಆ ಫೋನ್ ನನ್ನ ಕೈಗೆ ಬಂದ್ಮೇಲೆ ನಾವು ರೇಟ್ ಮಾತಾಡ್ಕೊಳ್ಳೋಣ. ಆ ರೇಟ್ ಓಕೆ ಆದ್ರೆ ಆ ಫೋನ್ನ ನಾನು ನಿಮಗೆ ಕೊಡ್ತೀನಿ. ಇಲ್ಲ ಅಂದ್ರೆ
ಆ ಫೋನ್ ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಡ್ತೀನಿ. ಬೇಡ, ಆ ಫೋನ್ ಯಾರಿಗೂ ಕೊಡ್ಬೇಡ. ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ನೀನು ಕೇಳಿದಷ್ಟು ನಾನು ಕೊಡ್ತೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಫೋನ್ ಮಾತ್ರ ನನಗೆ ಕೊಡಬೇಕು. ಓಕೆ ಮೇಡಮ್, ನಿಮಗೆ ಕೊಡ್ತೀನಿ. ಇಡ್ತೀನಿ. ಬಾಯ್ ಮೇಡಮ್. ಅವನು ಎಷ್ಟು ಕೇಳಿದ್ರೂ ಸೆಟಲ್ ಮಾಡಿ ಆ ಫೋನ್ನ ತಗೋಬೇಕು. ಇಲ್ದಿದ್ರೆ ನನ್ನ ಕತೆ ಮುಗಿಯುತ್ತೆ. ಎಷ್ಟು ದುಡ್ಡು ಕೊಡೋಕ್ಕೂ ರೆಡಿ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸಂಬಂಧಪಟ್ಟಿದ್ದೇನೋ ಆ ಫೋನಲ್ಲಿದೆ. ನೋಡಬೇಕು. ಅಯ್ಯೋ, ಫೋನಲ್ಲಿ ಚಾರ್ಜ್ ಇಲ್ಲ ಅನ್ಸುತ್ತೆ.